ದಿನಾಂಕ 1/5/2024 ಗುರುಗ್ರಹ ಮೇಷರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶ ಮಾಡಲಿದ್ದಾನೆ. ಆದರೆ ಕೃತಿಕಾ ನಕ್ಷತ್ರದ 1ನೇ ಪಾದದಿಂದ ಕೃತಿಕಾ ನಕ್ಷತ್ರದ 2ನೇ ಪಾದಕ್ಕೆ ಪ್ರವೇಶ ಮಾಡಲಿದ್ದಾನೆ. ಇದರಿಂದ ನಕ್ಷತ್ರದಲ್ಲಿ ಬದಲಾವಣೆ ಆಗಿಲ್ಲ. ಇದನ್ನ ತಾವು ಅರ್ಥ ಮಾಡಿಕೊಳ್ಳಿ. ಆತ್ಮೀಯರೇ, ತಮಗೆಲ್ಲ ಆಸ್ಟ್ರೋ ಸೀಕ್ರೆಟ್ ಬೈ ಶಿವ ಚಾನಲ್ಗೆ ಆತ್ಮೀಯ ಸ್ವಾಗತ. ತಾವೆಲ್ಲ ನಾನು ಆಸ್ಟ್ರೋ ಸೀಕ್ರೆಟ್ ಬೈ ಶಿವ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರುವ ವಿಡಿಯೋಗಳನ್ನ ನೋಡಿ ಅದರಲ್ಲಿರುವ ವಿಷಯಗಳನ್ನ ತಿಳಿದುಕೊಂಡು ಯಶಸ್ವಿಯಾಗುತ್ತೀರೆಂದು ನಂಬಿದ್ದೇನೆ. ನನ್ನ ಕೋರಿಕೆ ಏನೆಂದರೆ, ತಾವು ಆದಷ್ಟು ಈ ಚಾನಲ್ ಅನ್ನ ತಮ್ಮ ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ ಶೇರ್ ಮಾಡಿ, ಅವರು ಸಹ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ ಅನ್ನ ಪ್ರೋತ್ಸಾಹ ಮಾಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೋರುತ್ತಿದ್ದೇನೆ. ಈ ಚಾನಲ್ಗೆ ತಮ್ಮೆಲ್ಲರ ಸಹಕಾರ ಮತ್ತು ಪ್ರೋತ್ಸಾಹ ನಾನು ಕಳಕಳಿಯಿಂದ ಕೋರುತ್ತಿದ್ದೇನೆ. ಆತ್ಮೀಯರೇ, ಈ ದಿನಾಂಕ 28/4/2024 10/5/2024 12 ರಾಶಿ ಅಥವಾ ಲಗ್ನದ ಭವಿಷ್ಯವನ್ನ ತಿಳಿದುಕೊಳ್ಳಲು ಈ ವಿಡಿಯೋಗಳನ್ನ ತಮ್ಮ ಮುಂದೆ ತರುತ್ತಿದ್ದೇನೆ. ಮೊದಲಿಗೆ ಈ ವಿಡಿಯೋಗಳನ್ನ ವೀಕ್ಷಿಸುವ ಮುನ್ನ ಈ ವಿಶೇಷ ಸೂಚನೆಯನ್ನ ತಾವು ಅರ್ಥ ಮಾಡಿಕೊಳ್ಳಬೇಕು. ರಾಶಿ ಚಕ್ರದಲ್ಲಿ ನವಗ್ರಹಗಳ ಸಂಚಾರದ ಮೇಲೆ ಪ್ರತಿಯೊಂದು ರಾಶಿ ಅಥವಾ ಲಗ್ನಕ್ಕೆ ಈ ಭವಿಷ್ಯವನ್ನ ಕೊಡಲಾಗಿದೆ. ಒಂದು ಗ್ರಹದಿಂದ, ಉದಾಹರಣೆಗೆ ಗುರು ಅಥವಾ ಶನಿಯ ಸಂಚಾರದ ಮೇಲೆ ಭವಿಷ್ಯವನ್ನ ಹೇಳಲಾಗುವುದಿಲ್ಲ. ಪ್ರತಿಯೊಂದು ಗ್ರಹವು ನಮ್ಮ ಭವಿಷ್ಯಕ್ಕೆ ತನ್ನದೇ ಆದ ಕೊಡುಗೆಯನ್ನ ನೀಡುತ್ತದೆ. ಪ್ರತಿಯೊಂದು ಗ್ರಹವು ಶುಭ ಮತ್ತು ಅಶುಭ ಎನ್ನುವುದು ಅವುಗಳು ಯಾವ ನಕ್ಷತ್ರದಲ್ಲಿ ಸಂಚಾರ ಮಾಡುತ್ತವೆ ಎಂಬುದರ ಮೇಲೆ ನಿರ್ಧಾರವಾಗುತ್ತದೆ. ಚಂದ್ರನ ಸಂಚಾರ ಒಂದು ಭಾವದಿಂದ ಇನ್ನೊಂದು ಭಾವಕ್ಕೆ 2 ಕಾಲರಿಂದ 2.5 ದಿನದಲ್ಲಿಯೇ ಮುಗಿಯುವುದರಿಂದ ಆ ಗ್ರಹವನ್ನು ಈ ಭವಿಷ್ಯದಲ್ಲಿ ಉಪಯೋಗ ಮಾಡಿಲ್ಲ. ನಿಮ್ಮ ಜನ್ಮ ಜಾತಕ ಮತ್ತು ದಶಾಭುಕ್ತಿ, ಅಂತರ್ಭುಕ್ತಿಗಳು ಸಹ ಭವಿಷ್ಯ ನೋಡಲು ಬೇಕಾಗುತ್ತವೆ. ಬುಧ ಗ್ರಹ 26/4/2024 ತನ್ನ ವಕ್ರ ಚಲನೆಯನ್ನ ಬಿಟ್ಟು ನೇರ ಚಲನೆಗೆ ಮರಳಿ ಬಂದಿದ್ದಾನೆ. ಇದನ್ನು ತಾವು ಅರ್ಥ ಮಾಡಿಕೊಳ್ಳಿ. ನಂತರ ದಿನಾಂಕ 1/5/2024 ಗುರುಗ್ರಹ ಮೇಷರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶ ಮಾಡಲಿದ್ದಾನೆ. ಆದರೆ ಕೃತಿಕಾ ನಕ್ಷತ್ರದ 1ನೇ ಪಾದದಿಂದ ಕೃತಿಕಾ ನಕ್ಷತ್ರದ 2ನೇ ಪಾದಕ್ಕೆ ಪ್ರವೇಶ ಮಾಡಲಿದ್ದಾನೆ. ಇದರಿಂದ ನಕ್ಷತ್ರದಲ್ಲಿ ಬದಲಾವಣೆ ಆಗಿಲ್ಲ. ಇದನ್ನ ತಾವು ಅರ್ಥ ಮಾಡಿಕೊಳ್ಳಿ. ಈಗ ಕಟಕ ರಾಶಿ ಅಥವಾ ಲಗ್ನದ ಭವಿಷ್ಯವನ್ನ ದಿನಾಂಕ 28/4/2024 10/5/2024 ತಿಳಿದುಕೊಳ್ಳೋಣ. ನಿಮಗೆ ಈ ಅವಧಿಯಲ್ಲಿ ಉತ್ತಮವಾದ ಆರೋಗ್ಯ ಕಂಡುಬರಲಿದೆ. ನಿಮ್ಮ ಕಿರಿಯ ಸಹೋದರರಿಗೆ ಲಾಭವಾಗುವ ಸಂಭವ ಇದೆ. ನಿಮ್ಮ ಜೀವನದಲ್ಲಿ ಕಷ್ಟಗಳು ಕಡಿಮೆಯಾಗುತ್ತವೆ. ನಿಮ್ಮ ತಾಯಿಯ ಚಿಕ್ಕಪ್ಪ ಅಪಾಯದಿಂದ ಪಾರಾಗುತ್ತಾರೆ. ನಿಮ್ಮ ಸೋದರ ಮಾವನಿಗೆ ತೊಂದರೆಯಿಂದ ವಿಮುಕ್ತಿ ಸಿಗಲಿದೆ. ನಿಮ್ಮ ಹಿರಿಯ ಸಹೋದರನಿಗೆ ಅಕ್ಕಪಕ್ಕದ ಮನೆಯವರ ಜೊತೆ ಒಳ್ಳೆಯ ಸಂಬಂಧ ಇರಲಿದೆ. ನಿಮ್ಮದು ಒಳ್ಳೆಯ ವ್ಯಕ್ತಿ
ವ್ಯಕ್ತಿತ್ವವಾಗಲಿದೆ. ನಿಮ್ಮ ಹಾಸ್ಟೆಲ್ನಲ್ಲಿರುವ ಮಕ್ಕಳು ಯಶಸ್ಸು ಕಾಣುತ್ತಾರೆ. ನಿಮ್ಮ ಹಣಕಾಸು ಮತ್ತು ಸಂಪತ್ತು ವೃದ್ಧಿಯಾಗಲಿದೆ. ನಿಮ್ಮ ಕುಟುಂಬದಲ್ಲಿ ಮಕ್ಕಳ ಜನನವಾಗಬಹುದು. ನಿಮ್ಮದು ಉತ್ತಮ ಮಾತಿನ ಸಾಮರ್ಥ್ಯ ಮತ್ತು ಮಾತಿನಲ್ಲಿ ನಯವಂತಿಕೆ ಚೆನ್ನಾಗಿರುತ್ತದೆ. ನಿಮಗೆ ಹೆಚ್ಚು ಲಾಭ ಮತ್ತು ಕಡಿಮೆ ನಷ್ಟ ಕಂಡುಬರಲಿದೆ. ನಿಮ್ಮ ಸ್ಟಾಕ್ ಮತ್ತು ಶೇರ್ ವ್ಯವಹಾರಗಳು ಯಶಸ್ಸು ಕಾಣುತ್ತವೆ. ನೀವು ಬಂಗಾರದ ಒಡವೆಗಳನ್ನು ತೆಗೆದುಕೊಂಡು ಸಂತೋಷ ಹೊಂದುತ್ತೀರಿ. ನಿಮ್ಮ ತಾಯಿಗೆ ಲಾಭ ಮತ್ತು ಮಕ್ಕಳಿಗೆ ಯಶಸ್ಸು ಕಾಣಲಿದೆ. ನಿಮ್ಮ ತಂದೆಯ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದೆ. ನಿಮ್ಮ ಹಿರಿಯ ಸಹೋದರನ ಮನೆ ಅಥವಾ ವಾಹನ ಖರೀದಿ ಯಶಸ್ವಿಯಾಗಲಿದೆ. ನಿಮ್ಮ ಆಲೋಚನೆಗಳನ್ನು ವ್ಯಕ್ತಪಡಿಸುವ ಸಾಮರ್ಥ್ಯ ಚೆನ್ನಾಗಿರುತ್ತದೆ. ನಿಮ್ಮ ಮಕ್ಕಳಿಗೆ ವೃತ್ತಿಪರ ಯಶಸ್ಸು ಚೆನ್ನಾಗಿರಲಿದೆ. ನಿಮ್ಮ ತಾಯಿ ಸಂತೋಷವಾಗಿದ್ದು ಒಳ್ಳೆಯ ಆರೋಗ್ಯ ಹೊಂದಿರುತ್ತಾರೆ. ನೀವು ಈ ಅವಧಿಯಲ್ಲಿ ಸ್ವಂತ ಮನೆ ಖರೀದಿ ಮಾಡಬಹುದು. ನಿಮ್ಮ ಮನೆಯಲ್ಲಿ ಶಾಂತವಾದ ವಾತಾವರಣ ಇರಲಿದೆ. ನೀವು ವಾಹನ, ಜಮೀನು ಅಥವಾ ತೋಟ ಖರೀದಿ ಈ ಅವಧಿಯಲ್ಲಿ ಮಾಡುವುದರಿಂದ ಯಶಸ್ಸು ಕಾಣುತ್ತೀರಿ. ನಿಮ್ಮ ಪಿತ್ರಾರ್ಜಿತ ಆಸ್ತಿಗಳು ಲಭ್ಯವಾಗಲಿವೆ. ನಿಮ್ಮ ಮಕ್ಕಳ ಸ್ಕೂಲ್ ವಿದ್ಯಾಭ್ಯಾಸ ಯಶಸ್ಸು ಕಾಣಲಿದೆ. ನೀವು ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುತ್ತಿದ್ದರೆ ಈ ಅವಧಿಯಲ್ಲಿ ಯಶಸ್ಸು ಕಾಣುತ್ತೀರಿ. ನೀವು ಕೃಷಿಕರಾಗಿದ್ದರೆ ಈ ಅವಧಿಯಲ್ಲಿ ಲಾಭವನ್ನ ನೋಡುತ್ತೀರಿ. ನಿಮ್ಮ ಸ್ನೇಹಿತರು, ಹಿಂಬಾಲಕರು ಮತ್ತು ಸಹೋದ್ಯೋಗಿಗಳು ನಿಮಗೆ ಸಹಾಯ ಮಾಡುತ್ತಾರೆ. ನಿಮ್ಮ ಆಶಯಗಳು, ಆಕಾಂಕ್ಷೆಗಳು ಮತ್ತು ಬಯಕೆಗಳು ಈ ಅವಧಿಯಲ್ಲಿ ಈಡೇರುತ್ತವೆ. ನೀವು ಎಲ್ಲಾ ಕಾರ್ಯಗಳಲ್ಲೂ ಜಯವನ್ನ ಕಾಣುತ್ತೀರಿ. ನೀವು ವಿದೇಶಿ ಸಹಭಾಗಿತ್ವಕ್ಕೆ ಯತ್ನಿಸುತ್ತಿದ್ದರೆ ಅದು ಸಿಗುವ ಸಂಭವ ಇದೆ. ನಿಮಗೆ ಉತ್ತಮ ಲಾಭ ಆಗಲಿದೆ. ನಿಮ್ಮ ಪಾಲುದಾರರಲ್ಲಿ ಉತ್ತಮ ಬಾಂಧವ್ಯ ಹೊಂದುತ್ತೀರಿ. ನೀವು ಕಾಯಿಲೆಯಿಂದ ಮುಕ್ತಗೊಂಡು ಆಸ್ಪತ್ರೆಯಿಂದ ಬಿಡುಗಡೆಯಾಗುವ ಸಂಭವ ಇದೆ. ನಿಮ್ಮ ಕುಟುಂಬದಲ್ಲಿ ಮಕ್ಕಳ ಜನನವಾಗಬಹುದು. ನೀವು ಶತ್ರುಗಳ ಮೇಲೆ ಜಯವನ್ನ ಸಾಧಿಸುತ್ತೀರಿ. ನಿಮ್ಮ ಹೂಡಿಕೆಗಳಲ್ಲಿ ಹುಷಾರಾಗಿರಿ, ನಷ್ಟವಾಗುವ ಸಂಭವ ಇದೆ. ನೀವು ಸಾಲ ಪಡೆದಿದ್ದರೆ ಅದರ ಮರುಪಾವತಿ ಕೂಡ ಕಷ್ಟವಾಗಲಿದೆ. ನಿಮ್ಮ PhD ಪದವಿಯ ಯಶಸ್ಸು ನಿಧಾನವಾಗಲಿದೆ. ನಿಮಗೆ ಈ ಅವಧಿಯಲ್ಲಿ ವಿಪರೀತ ಸಿಟ್ಟು ಬರುತ್ತದೆ. ನಿಮ್ಮ ಕುಟುಂಬದಿಂದ ದೂರ ಅಂದರೆ ಸ್ಥಳ ಬದಲಾವಣೆ ಮಾಡಬೇಕಾಗಬಹುದು. ನೀವು ವಿದೇಶದಲ್ಲಿ ವಾಸಕ್ಕಾಗಿ ಯತ್ನಿಸುತ್ತಿದ್ದರೆ ಅದು ಈ ಅವಧಿಯಲ್ಲಿ ಸಾಧ್ಯವಿಲ್ಲ. ನಿಮಗೆ ದತ್ತಿ ಸಂಸ್ಥೆಗಳ ಸಹಾಯ ಸಿಗುವುದಿಲ್ಲ. ನಿಮ್ಮ ಖರ್ಚು ಹೆಚ್ಚಾಗಿ ಕಡಿಮೆ ಉಳಿತಾಯವಾಗಲಿದೆ. ಇದರ ಬಗ್ಗೆ ಎಚ್ಚರಿಕೆ ವಹಿಸಿ. ನಿಮ್ಮ ಉನ್ನತ ವ್ಯಾಸಂಗ ಯಶಸ್ಸು ನಿಧಾನವಾಗಲಿದೆ. ನಿಮ್ಮ ಕೆಲಸದಲ್ಲಿ ಬದಲಾವಣೆ ನಿಧಾನವಾಗಬಹುದು. ನಿಮ್ಮ ತಂದೆಯ ಸಂತೋಷ ಕಡಿಮೆಯಾಗಲಿದೆ. ನಿಮ್ಮ ಹಣದ ಚಲಾವಣೆ ಕಷ್ಟಕರವಾಗಲಿದೆ. ನೀವು ದೇವತಾರಾಧನೆ ಮತ್ತು ತೀರ್ಥಯಾತ್ರೆಗಳಿಂದ ಕಿರಿಕಿರಿಯನ್ನ ಅನುಭವಿಸುತ್ತೀರಿ. ನಿಮ್ಮ ಸಂಶೋಧನೆ ಮತ್ತು ಆವಿಷ್ಕಾರಗಳು ನಿಧಾನವಾಗಿ ಯಶಸ್ಸು ಕಾಣುತ್ತವೆ. ನೀವು ಹಡಗು ಮತ್ತು ವಿಮಾನದಲ್ಲಿ ದೂರ ಪ್ರಯಾಣ ಮಾಡುತ್ತಿದ್ದರೆ ಅದರಲ್ಲಿ ಕಿರಿಕಿರಿಯನ್ನ ಅನುಭವಿಸಬಹುದು. ನೀವು ಪುಸ್ತಕ ಪ್ರಕಟಣೆ ಮಾಡಬೇಕೆಂದಿದ್ದರೆ ಅದು ನಿಧಾನವಾಗಬಹುದು. ನಿಮಗೆ ಸ್ಥಿರಾಸ್ತಿಗಳು ನಿಧಾನವಾಗಿ ಲಭ್ಯವಾಗುತ್ತವೆ. ನಿಮ್ಮ ಮಕ್ಕಳ ಶೇರ್ ಮಾರುಕಟ್ಟೆ ಲಾಭಗಳು ಕಡಿಮೆಯಾಗಿ ಅದರಿಂದ ಸಂತೋಷ ಕಡಿಮೆಯಾಗುತ್ತದೆ. ನಿಮ್ಮ ಆಯುಷ್ಯಕ್ಕೆ ತೊಂದರೆ ಬರಬಹುದು. ನಿಮಗೆ ಪಿತ್ರಾರ್ಜಿತ ಆಸ್ತಿ ಸಿಗದಿರಬಹುದು. ನಿಮಗೆ ಇನ್ಶೂರೆನ್ಸ್ ಹಣ ಬರಬೇಕಾಗಿದ್ದರೆ ಅದು ನಿಧಾನವಾಗುತ್ತದೆ. ನಿಮಗೆ ಕಷ್ಟಪಡದೆ ಲಾಭವಿಲ್ಲ. ನಿಮಗೆ ಈ ಅವಧಿಯಲ್ಲಿ ವರದಕ್ಷಿಣೆ ಹಣ ಸಹ ಸಿಗುವುದಿಲ್ಲ. ನೀವು ವಿದೇಶದಲ್ಲಿ ಹಣಕಾಸಿನ ವ್ಯವಹಾರದಲ್ಲಿ ಹುಷಾರಾಗಿರಿ. ನಿಮಗೆ ಸಿಗಬೇಕಾದ ಬಹುಮಾನ ಈ ಅವಧಿಯಲ್ಲಿ ಸಿಗುವುದಿಲ್ಲ. ನಿಮ್ಮ ಕೋರ್ಟ್ ಕೇಸ್ಗಳು ವಿಫಲವಾಗಬಹುದು. ನಿಮಗೆ ಬಲಿಷ್ಠ ಶತ್ರುಗಳ ಕಾಟ ಕಂಡುಬರಲಿದೆ. ನೀವು ಕೆಲಸದಿಂದ ವಜಾ ಅಥವಾ ಕಡ್ಡಾಯ ನಿವೃತ್ತಿ ಕೂಡ ಆಗಬೇಕಾಗಬಹುದು. ನೀವು ಮದುವೆ ನಿಶ್ಚಯಕ್ಕಾಗಿ ಓಡಾಡುತ್ತಿದ್ದರೆ ಅದು ನಿಧಾನವಾಗುವ ಸಂಭವ ಇದೆ.
ಪ್ರಯಾಣದಲ್ಲಿ ಪಾಲುದಾರರ ಜೊತೆ ಜಾಗೃತವಾಗಿ ವ್ಯವಹರಿಸಿ. ನಿಮ್ಮ ಕೋರ್ಟ್ ವ್ಯಾಜ್ಯಗಳು, ದಾವೆಗಳು ಮತ್ತು ಕಾಂಟ್ರಾಕ್ಟ್ಗಳು ನಿಧಾನವಾಗುತ್ತವೆ. ನೀವು ಪ್ರಯಾಣದಲ್ಲಿ ಕಿರಿಕಿರಿಯನ್ನ ಅನುಭವಿಸುತ್ತೀರಿ. ನಿಮ್ಮ ವಿದೇಶದಲ್ಲಿನ ಸಂಬಂಧ ಮತ್ತು ಯಶಸ್ಸಿನ ಬಗ್ಗೆ ಈ ಅವಧಿಯಲ್ಲಿ ಹುಷಾರಾಗಿರಿ. ನಿಮ್ಮ ದೀರ್ಘಾಯುಷ್ಯಕ್ಕೆ ಈ ಅವಧಿಯಲ್ಲಿ ತೊಂದರೆ ಕಡಿಮೆ ಇದೆ. ನಿಮ್ಮ ಕಳೆದು ಹೋದ ವಸ್ತುಗಳು ಸಿಗುವುದು ನಿಧಾನವಾಗಲಿದೆ. ನಿಮ್ಮ ತಾಯಿಯ ಸ್ಥಿರಾಸ್ತಿ ಸಿಗುವುದು ಕೂಡ ನಿಧಾನವಾಗಲಿದೆ. ನಿಮ್ಮ ತಂದೆಯ ಸ್ನೇಹಿತರೊಂದಿಗೆ ಪಾಲುದಾರಿಕೆ ವ್ಯವಹಾರ ಮಾಡಬೇಕೆಂದಿದ್ದರೆ ಅದು ನಿಧಾನವಾಗುತ್ತದೆ. ನೀವು ಈ ಅವಧಿಯಲ್ಲಿ ಸಮಾಜದಲ್ಲಿ ಮುಕ್ತವಾಗಿ ಬೆರೆಯುವುದಿಲ್ಲ. ಸಾರ್ವಜನಿಕರೊಂದಿಗೆ ಸಂಪರ್ಕವನ್ನ ಕಡಿಮೆ ಮಾಡುತ್ತೀರಿ. ನಿಮ್ಮ ಕಾಯಿಲೆಗಳು ಕಡಿಮೆಯಾಗುತ್ತವೆ. ನಿಮ್ಮ ಹುಚ್ಚುತನ ಮತ್ತು ಜಿಪುಣತನ ಕೂಡ ಕಡಿಮೆಯಾಗುತ್ತವೆ. ನಿಮಗೆ ಸರಿಯಾದ ಸಮಯಕ್ಕೆ ಊಟ ಮಾಡಲು ಆಗುವುದಿಲ್ಲ. ನಿಮ್ಮ ಕೆಲಸದಲ್ಲಿ ಯಶಸ್ಸು ಕಡಿಮೆ ಇದೆ. ನೀವು ಈ ಅವಧಿಯಲ್ಲಿ ಯಾರಿಗೂ ಸಾಲವನ್ನ ಕೊಡಬೇಡಿ. ನಿಮ್ಮ ವ್ಯಾಪಾರದಲ್ಲಿ ಅಥವಾ ಕಚೇರಿಯಲ್ಲಿ ಬಾಕಿ ಬರಬೇಕಾದ ಹಣ ಬರದಿರಬಹುದು. ನಿಮ್ಮ ತಂದೆಯ ವ್ಯಾಪಾರ ಅಥವಾ ಕೆಲಸದಲ್ಲಿ ತೊಂದರೆ ಬರಬಹುದು. ನಿಮ್ಮ ಹಿರಿಯ ಸಹೋದರರಿಗೆ ಆರೋಗ್ಯದಲ್ಲಿ ತೊಂದರೆ ಕಂಡುಬರಲಿದೆ. ನಿಮಗೆ ನೆಮ್ಮದಿ ಕಡಿಮೆಯಾಗಲಿದೆ. ನಿಮ್ಮ ಕಾರ್ಮಿಕರಿಂದ ನಿಮಗೆ ತೊಂದರೆ ಬರಲಿದೆ. ನೀವು ಸಾಲಕ್ಕಾಗಿ ಅರ್ಜಿ ಸಲ್ಲಿಸಿದ್ದರೆ ಅದರಲ್ಲಿ ಸಮಸ್ಯೆ ಬರಬಹುದು. ನಿಮ್ಮ ಬಾಡಿಗೆದಾರರಿಂದ ಕಿರಿಕಿರಿಯನ್ನ ಅನುಭವಿಸುತ್ತೀರಿ. ನಿಮ್ಮ ಮೊದಲ ಮಕ್ಕಳ ಕೆಲಸದಲ್ಲಿ ತೊಂದರೆ ಬರಲಿದೆ. ನಿಮ್ಮ ಪಾಲುದಾರರ ಹೂಡಿಕೆ ಕಡಿಮೆಯಾಗಿ ನಿಮಗೆ ನಷ್ಟವಾಗುವ ಸಂಭವ ಇದೆ. ಆತ್ಮೀಯರೇ, ಈ ಎಲ್ಲಾ ವಿವರಗಳು ನಮಗೆ ಇಷ್ಟವಾದರೆ ಈ ಚಾನಲ್ ಅನ್ನ ನಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ, ಅವರು ಸಹ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ಮಾಡಿ ಪ್ರೋತ್ಸಾಹ ನೀಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೋರುತ್ತಿದ್ದೇನೆ. ವಂದನೆಗಳು.